ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನೀವು ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಂಥ ನಮ್ಮನೆ ಟೂರ್ನ ತೋರಿಸ್ತೀನಿ. ಸೊ ನಮ್ಮನೆ ಹೇಗಿದೆ, ಯಾವ ರೀತಿ ಎಲ್ಲ ಅರೇಂಜ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಬಟನ್ ಇದೆ, ಅದನ್ನು ಒತ್ತಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಆಲ್ ಅಂತ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಈವ್ನಿಂಗ್ ಆಯಿತು. ಸೊ ಈ ಈವ್ನಿಂಗಲ್ಲಿ ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ. ಓಕೆ, ಈಗ ದೀಪ ಹಚ್ಬಿಟ್ಟು ಹೋಮ್ ಟೂರ್ನ ಶುರು ಮಾಡ್ತೀನಿ, ಬನ್ನಿ. ಗಂಟೆ 6 ಗಂಟೆ ಆಯ್ತು. ಈಗ ಪೂಜೆನೂ ಆಗೋದು. ಫಸ್ಟ್ ನಾನು ತುಂಬ ಆಸೆ ಪಟ್ಟು ದೇವ್ರ ಮನೆನ ಮಾಡಿಸ್ಕೊಂಡಿದ್ದು. ನಂಗೆ ತುಂಬಾ ಆಸೆ ಇತ್ತು ದೇವ್ರ ಮನೆ ಬೇಕು ಅಂತ ಹೇಳ್ಬಿಟ್ಟು. ನಾನು ಈ ಚಿಕ್ಕ ಮನೆಯಲ್ಲಿ ಮೇಯ್ನಾಗಿ ಈ ಬಾಗಿಲು ಎದುರುಗಡೆನೆ ದೇವ್ರ ಮನೆ ಮಾಡಿಸಿದ್ದೀನಿ. ಈ ಬಾಗಿಲು ಬಂದ್ಬಿಟ್ಟು ಪಶ್ಚಿಮ ದಿಕ್ಕಿಗಿರುವಂಥ ಬಾಗಿಲು. ಸೊ ಈ ಕಡೆ ದಿಕ್ಕಿಗೆ ಮಾಡೋಣ ಅಂತ ಹೇಳಿದ್ರೆ ಆ ಕಡೆ ದಕ್ಷಿಣ ಬರುತ್ತೆ, ಈ ಕಡೆ ಪಶ್ಚಿಮ ಬರುತ್ತೆ. ಸೊ ಪಶ್ಚಿಮ ದಿಕ್ಕಲ್ಲೇ ನಾನು ಹಳೆ ಬಾಗಿಲು ಏನು ನಾನು ಕೂರಿಸಿದ್ದೆ ಅದೇ ಬಾಗಿಲನ್ನ ಬಿಟ್ಟಿದ್ದೀನಿ. ಸೀದಾ ಈ ಬಾಗಿಲು ಕಡೆಯಿಂದ ಹಿಂಗೆ ಸ್ಟ್ರೈಟ್ ಬಂದರೆ ದೇವ್ರ ಮನೆ. ಕೆಲವರೆಲ್ಲ ಹೇಳಿದರು ಎದುರುಗಡೆ ದೇವ್ರ ಮನೆ ಮಾಡಬಾರ್ದಿತ್ತು ಅಂತ ಹೇಳ್ಬಿಟ್ಟು. ಬಟ್ ಏನಂತ ಹೇಳಿದ್ರೆ, ನಾನು ಈ ಡೋರ್ನ, ಈ ಗೋಡೆನ ತೆಗಿತೀನಿ. ಇದು ಹಳೆ ಗೋಡೆಗೆ ಸ್ವಲ್ಪ ಪ್ಲಾಸ್ಟಿಂಗ್ ಮಾಡಿರೋದು, ಹಾಗಾಗಿ ನಾನು ಬಾಗಿಲು ಅಲ್ಲೇ ಇರಲಿ, ಸೊ ತೆಗ್ದು ಸೆಂಟ್ರಿಗೆ ಬಾಗಿಲು ಇಟ್ಟಾಗ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಇಲ್ಲಿ ನಾನು ದೇವ್ರ ಮನೆನ ಮಾಡಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ದೇವ್ರ ಮನೆಗೆ ಕರೆಕ್ಟಾಗಿ ತೋರಿಸಲ್ಲಿ ಕಿಟಕಿ, ಆ ಕಿಟಕಿಯಿಂದ ಕರೆಕ್ಟಾಗಿ ಇಲ್ಲಿ ಗಂಟನೂ ಕೂಡ ಸೂರ್ಯನ ಕಿರಣ ತುಂಬ ಚೆನ್ನಾಗಿ ಬೀಳುತ್ತೆ. 4:15 ಒಂದು 5 ಗಂಟೆ 5:15 ತನಕ ಸೂರ್ಯನ ಕಿರಣ ಮೇಲಿಂದ ಕೆಳಗದ ತನಕ ದೇವ್ರ ತನಕ ಬೀಳುತ್ತೆ. ಸೊ ಅದನ್ನು ಒಂದು ವಿಡಿಯೋ ಕ್ಲಿಪ್ ಮಾಡಿದ್ದೀನಿ, ಇದರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಈ ಕಿಟಕಿಯಿಂದನೇ ನೋಡಿ ಸೂರ್ಯನ ಕಿರಣ ಎಷ್ಟು ಚೆನ್ನಾಗಿ ದೇವ್ರ ಮೇಲೆ ಬೀಳ್ತಾ ಇದೆ. ಸುಮಾರು 4:15 5:30 ತನಕನೂ ಕೂಡ ಮೇಲಿಂದ ಕೆಳಗದ ತನಕ ಸೂರ್ಯನ ಕಿರಣ ಚೆನ್ನಾಗಿ ಬೀಳುತ್ತೆ. ತುಂಬಾ ಖುಷಿ ಆಯಿತು ನನಗೆ. ಇದು ಕಟ್ಟಿದ ಮೇಲೆ ಕರೆಕ್ಟಾಗಿದೆ ಅಂತ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಇದು ನನ್ನ ದೇವ್ರ ಮನೆ ನೋಡ್ತಾ ಇದ್ದೀರಲ್ಲ. ಸೊ ಇಷ್ಟೇ ನಾನು ಅರೇಂಜ್ ಮಾಡಿರೋಕ್ಕಾಗಿರೋದು. ಇಲ್ಲಿ ನನ್ನ ಒಂದು ಗಣೇಶನ ಇಟ್ಟಿದ್ದೀನಿ. ಈ ಗಣೇಶನ ನನ್ನ ತನು ಫ್ರೆಂಡು ನಿಧಿ ಅವಳ ಬರ್ಡೇಯಲ್ಲಿ ಗಿಫ್ಟಾಗಿ ಕೊಟ್ಟಿದ್ದು. ಸೊ ಇದನ್ನು ಸೆಂಟ್ರಲ್ಲಿ ಹೊಡೆದಿದ್ದೀನಿ. ಹಾಗೆ ಅಲ್ಲೊಂದು ಸ್ವಸ್ತಿಕ್ ಚಿತ್ರ ಬರೆದಿದ್ದೀನಿ, ಓಂ ಬರೆದಿದ್ದೀನಿ, ಈ ಕಡೆನೂ ಓಂ ಬರೆದಿದ್ದೀನಿ. ಅದಾದ ನಂತರ ಗಣೇಶ, ಲಕ್ಷ್ಮಿ ಹಾಗೆ ಸರಸ್ವತಿದು ಫೋಟೋ ಇದೆ. ಇಲ್ಲಿ ಈ ರೀತಿಯಾಗಿ ಸಾಯಿಬಾಬಾ ಹಾಗೆ 2 ತುಪ್ಪದ ದೀಪ ಹಚ್ಚಿದ್ದೀನಿ. ಹಾಗೆ ಇದೊಂದು ಕಾಮಾಕ್ಷಿ ದೀಪ. ಕೆಲವರೆಲ್ಲ
ದೀಪಗಳನ್ನ 3 ಹಚ್ಚಬಾರ್ದು ಅಂತ ಹೇಳಿದರು. ಸೊ ನಾನೊಂದು ಟ್ರೆಂಡಿ ಅಂತ ಏನೋ ಒಂದು ಸ್ಟಾರ್ ಟ್ರೆಂಡಿನೋ ಏನೋ ಒಂದು ಚಾನಲ್ ಇದೆ, ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರ ಹತ್ರ ಅವ್ರ ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ನಾನು 3 ದೀಪ ಹಚ್ಚಲಿಕ್ಕೆ ಶುರು ಮಾಡಿದ್ದೀನಿ. ಏನು ತೊಂದರೆ ಇಲ್ಲ, ಹಚ್ಬೋದು. ಕಾಮಾಕ್ಷಿ ದೀಪ ಹಚ್ಚೋದು ಒಂದು ಪ್ರಾಬ್ಲಮ್ ಏನು ಆಗಲ್ಲ, ಬೇರೆ ದೀಪನ ಹಚ್ಚಬಾರ್ದಷ್ಟೇ. ಕಾಮಾಕ್ಷಿ ದೀಪ ಅಥವಾ ಮಣ್ಣಿನ ದೀಪನ ಹಚ್ಬೋದು. ಸಾಯಿಬಾಬಾ ಇದೆ, ಹಾಗೆ ಅಲ್ಲೊಂದು ಗಣೇಶ, ಅದ್ರ ಹಿಂದ್ಗಡೆ ಒಂದು ಲಕ್ಷ್ಮಿ. ಸೊ ಇಷ್ಟು ವಿಗ್ರಹಗಳನ್ನ ಇಟ್ಟಿದ್ದೀನಿ. ಇಲ್ಲಿ ಒಂದು ಬೌಲ್ಗೆ ನಾನು ನೀರು ಹಾಕ್ಬಿಟ್ಟು ಈ ರೀತಿ ಹೂನ ಜೋಡಿಸಿದ್ದೀನಿ, ಇಷ್ಟೇ ಸಿಂಪಲ್ಲಾಗಿ. ಬಟ್ ಏನಂತ ಹೇಳಿದ್ರೆ, ನನಗೆ ಈ ದೇವ್ರ ಮನೆಗೆ ಟೈಲ್ಸ್ ಹಾಕ್ಸ್ಬೇಕಿತ್ತು ಅಂತ ತುಂಬ ಆಸೆ ಇತ್ತು. ಟೈಲ್ಸ್ ಹಾಕ್ಸ್ಬೇಕು, ಬಾಗಿಲೆಲ್ಲ ಗಂಟೆ ಬಾಗಿಲು ಆ ಥರ ಎಲ್ಲ ಇಡಿಸ್ಬೇಕಂತ ತುಂಬ ಇಷ್ಟ. ಆದರೂ ನಾನು ನೋಡೋಣ, ಮುಂದಿನ ದಿನಗಳಲ್ಲಿ ನನಗೆ ಆ ರೀತಿ ಎಲ್ಲ ಮಾಡ್ಸೋಕ್ಕೆ ಸಾಧ್ಯ ಆದಾಗ ನಾನು ಮಾಡಿಸ್ತೀನಿ. ಸೊ ದೇವ್ರ ಮನೆಯಿಂದ ಈ ರೀತಿ ಹೊರಗಡೆ ಬಂದರೆ ಆಪೋಸಿಟಲ್ಲಿ ಈ ರೀತಿ ಒಂದು ತೋರಣ ಹಾಕಿದ್ದೀನಿ. ಇನ್ನೂ ಎದುರುಗಡೆ ಗೋಡೆಗೆ ಪ್ಲಾಸ್ಟಿಂಗ್ ಆಗಿಲ್ಲ, ಈ ಗೋಡೆಗೂ ಪ್ಲಾಸ್ಟಿಂಗ್ ಆಗಿಲ್ಲ. ಇಲ್ಲಿ ಒಂದು ಜೋಕಾಲಿ, ಇದು ನೋಡಿರ್ತೀರಾ, ತುಂಬ ವಿಡಿಯೋದಲ್ಲಿ ನೋಡಿರ್ತೀರಾ ಈ ಜೋಕಾಲಿ. ಹಾಗೆ ಅದ್ರ ಮೇಲೆ ಒಂದು ಡಾಲ್, ಅಲ್ಲಿ ಒಂದು ಬಲ್ಬ್ ಇಟ್ಟಿದ್ದೀವಿ. ಇದು ಬಂದು ನನ್ನ ಸ್ಟಿಚ್ಚಿಂಗ್ ಮಿಷಿನ್. ಸ್ಟಿಚ್ಚಿಂಗ್ ಮಿಷಿನ್ನು ಮನೆ ರಿಪೇರಿ ಮಾಡಿಸ್ಬೇಕಾದ್ರೆ ನೋಡಿ, ಇದು ಮುರಿದೋಗಿದೆ, ಇದನ್ನು ಬೇರೆ ತಂದು ಹಾಕಬೇಕು. ಹಾಗೆ ಈ ದಾರನೂ ಕೂಡ ಮಿಸ್ ಆಗಿದೆ, ಕಟ್ಟಾಗಿತ್ತು, ಅದು ಕೂಡ ಮಿಸ್ ಆಗಿದೆ. ಅದನ್ನು ತೊಗೊಂಬಂದು ಹಾಕಿದರೆ ಸ್ಟಿಚ್ಚಿಂಗ್ ಮಿಷಿನ್ ರೆಡಿ ಆಗುತ್ತೆ. ಸೊ ಬಾಗಿಲಿಂದ ಬಂದರೆ ಅಲ್ಲೊಂದು ಮ್ಯಾಟ್ ಹಾಕಿದ್ದೀನಿ. ಓಕೆ, ಇಷ್ಟಂತೂ ದೇವ್ರ ಮನೆ ಆಯಿತು. ಅದಾದ ನಂತರ ಸೊ ದೇವ್ರ ಮನೆ ಮೇಲೆ ಏನು ಭಾರ ಇಡಬಾರ್ದು ಅಂತ ಹೇಳಿದ್ದಾರೆ. ಬಟ್ ಅದೊಂದು ಬಾಕ್ಸ್ ಒಂದು ನನ್ನ ಹಸ್ಬೆಂಡ್ ಇಟ್ಟಿದ್ದಾರೆ, ಅದೊಂದು ತೆಗೆಸ್ಬೇಕು ನಾನು. ಈ ಗೋಡೆಗೂ ಕೂಡ ಇನ್ನೂ ಪ್ಲಾಸ್ಟಿಂಗ್ ಆಗಿಲ್ಲ, ಇದನ್ನು ಸರಿ ಮಾಡಿಸ್ಬೇಕು. ಅದೆಲ್ಲ ಮಾಡಿಸಿದಾಗ ನಾನು ಎಲ್ಲ ಕ್ಲೀನಾಗಿ ಪ್ಲಾಸ್ಟಿಂಗ್ ಮಾಡಿಸ್ಬೇಕಾದ್ರೆ ತೋರಿಸ್ತೀನಿ. ಇದು ನನ್ನ ಫ್ರಿಜ್. ಸೊ ಫ್ರಿಜ್ ಮೇಲೆ ನಂದು ನನ್ನ ಹಸ್ಬೆಂಡ್ದು ಫೋಟೋ, ಹಾಗೆ ತನುದು ನಂದು ಒಂದು ಫೋಟೋ, ಹಾಗೆ ಹಿಂದೆ ಒಂದು ಡಾಲ್. ಸೊ ಇಷ್ಟಿಟ್ಟಿದ್ದೀನಿ. ಇಲ್ಲಿಗೆ ಒಂದು ಯೆಲ್ಲೋ ಕಲರ್ದು ಬಣ್ಣ ಹೊಡೆದ್ವಿ ನಾವು ಮನೆಗೆ ಬರುವಾಗ, ಬಟ್ ಅದು ಅಷ್ಟೊಂದು ಸರಿ ಹೋಗಲಿಲ್ಲ. ಹಂಗಾಗಿ ನಾನು ಎಲ್ಲ ಗೋಡೆಗೂ ಕೂಡ ಬಣ್ಣ ಹೊಡೆಯಲಿಕ್ಕೆ ಹೋಗಲಿಲ್ಲ. ಇದಕ್ಕೆ ಮಾತ್ರ ಸ್ವಲ್ಪ ವೈಟ್ ಹೊಡೆದಿದ್ದೀನಿ. ಹಾಗೆ ಈ ಗೋಡೆಗೆ ಈ ವೈಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇದು ಪ್ಲಾಸ್ಟಿಂಗ್ ಆದಮೇಲೆ ಹೊಡಿಸ್ಬೇಕಿತ್ತು. ಬಟ್ ಇದು ಚಿಕ್ಕ ಇಟ್ಕೆಯಲ್ಲಿ ಕಟ್ಟಿದಂಥ ಗೋಡೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದು. ಹಾಗೆ ಇಲ್ಲಿ ಕ್ಯಾಲೆಂಡರ್ ಹಾಕಿದ್ದೀನಿ. ಇಲ್ಲೊಂದು ಚಿಕ್ಕದು ನಮ್ಮದು ಮಿರರ್, ಇದು ತನು ಪೇಂಟಿಂಗು ಅವಳೇ ಅಂಟಿಸಿರೋದು. ಸೊ ಅದು ಸರಿ ಮಾಡಿಲ್ಲ ಅವಳು, ಬಟ್ ಪೇಂಟಿಂಗ್ ಚೆನ್ನಾಗಿದೆ, ಅವಳೇ ಮಾಡಿರೋ ಪೇಂಟಿಂಗು. ಓಕೆ, ಅದಾದಮೇಲೆ ಇದು ನನ್ನ ಬಾಚಣಿಗೆ, ಮಾಸ್ಕ್ಗಳು, ಹೇರ್ ಬ್ಯಾಂಡ್ ಈ ಥರ ಇಟ್ಟಿದ್ದೀನಿ. ಸೊ ಹಿಂದೆಯಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಅದು ಇದು ಬ್ರಷ್ಗಳು, ಒಂದಷ್ಟು ಐಟಮ್ಸ್ ಎಲ್ಲ ಈ ರೀತಿ ಡಬ್ಬದಲ್ಲಿ ಇಟ್ಟಿದ್ದೀನಿ, ತೆಗಿಬೇಕು ಅದನ್ನು. ಓಕೆ, ಹಾಲ್ ಓವರಾಲ್ ಈ ರೀತಿ ಕಾಣಿಸುತ್ತೆ. ಸೊ ಈ ಕಡೆ ಸೈಡ್ ಬಂದರೆ ನೋಡಿ, ಇಲ್ಲೊಂದು ಸ್ವಿಚ್ ಇದೆ. ಈ ಗೋಡೆ ಹಳೆ ಗೋಡೆ, ಇದನ್ನು ತೆಗಿಬೇಕು. ಹೊಸ ಕಿಟಕಿ ಮತ್ತು ಡೋರ್ನ ಹಾಕಿದಾಗ ನಾನು ತೋರಿಸ್ತೀನಿ. ಅಲ್ಲೊಂದು ಹಳೇದೇ ಕಿಟಕಿ, ಅದಕ್ಕೊಂದು ಗ್ಲಾಸ್ ನನ್ನ ಹಸ್ಬೆಂಡೇ ಹಾಕಿದ್ದಾರೆ. ಅದನ್ನು ಬಣ್ಣ ಹೊಡೆದಿಲ್ಲ, ಇನ್ನೂ ನೀಟ್ ಮಾಡಿಲ್ಲ. ನನ್ನ ಹಸ್ಬೆಂಡ್ ಬಂದ ಮೇಲೆ ಅದೊಂದು ಸ್ವಲ್ಪ ಕೆಲಸ ಮಾಡಿಸ್ಬೇಕು. ಅಲ್ಲಿಂದ ಬಂದರೆ ಇದು ತನುನೇ ಮಾಡಿರುವಂಥ ಪೇಂಟಿಂಗ್. ಅದೆರಡು ಇದೇನಿದೆ, ಈ ಹಾರ್ಟ್ ಶೇಪಲ್ಲಿ ಅವಳು ಮಾಡಿದ್ದಾಳೆ, ಅದನ್ನು ಅವಳು ಹಾಗೇ ಇಟ್ಟಿದ್ದಾಳೆ. ಇದು ನಮ್ಮ ತನು 2.5 ಮಂತ್ ಇರುವಾಗ ತೆಗೆದಂಥ ಫೋಟೋ. ಇಲ್ಲಿ 2 ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ, ಅಲ್ಲಿ ತನು ಫೋಟೋ ಇಟ್ಟಿದ್ದೀನಿ. ಇದು ಕೂಡ ತನು ಫೋಟೋನೇ. ಇದು ನಮ್ಮ ಅಕ್ವೇರಿಯಂ ಫ್ರೆಂಡ್ಸ್. ಇದು ಕುಬೇರ ಮೂಲೆ ಬರುತ್ತೆ, ಬಟ್ ಇಲ್ಲಿ ಬೀರೋ ಏನು ಇಡೋಕ್ಕಾಗಲ್ಲ. ಜಸ್ಟ್ ನಾನು ಅಕ್ವೇರಿಯಂ ಇಟ್ಟಿದ್ದೀನಿ. ಇಲ್ಲಿ ಬೀರೋ ಇಟ್ಟರೆ ಇಲ್ಲಿ ದಿವಾನ್ ಕಾಟ್ ಇಡೋಕ್ಕಾಗಲ್ಲ. ಸೊ ಕರೆಕ್ಟಾಗಿ ನೋಡಿ, ಈ ದಿವಾನ್ ಕಾಟಿಗೆ ಕರೆಕ್ಟಾಗಿ ಕಾಟಿಗೆ ಇಲ್ಲಿ ಜಾಗ ಆಗಿದೆ. ಹಾಗೆ ಇದೊಂದು ಟೇಬಲ್, ತನುಗೆ ಸ್ಟಡಿ ಟೇಬಲ್ ಥರ, ಅಂದರೆ ಅವಳು ಬುಕ್ಸ್ಗಳು, ಅವಳ ಥಿಂಗ್ಸ್ನೆಲ್ಲ ಇಟ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಟ್ಟಿದ್ದೀನಿ. ಇದ್ರ ಮೇಲೆ ಅವಳೇ ಈ ರೀತಿ ಪೇಂಟಿಂಗ್ ಮಾಡಿರೋದು. ಅಕ್ವೇರಿಯಂ ತೋರಿಸಿ ಅಂತ ಹೇಳಿದ್ರಿ. ಸೊ ಅಕ್ವೇರಿಯಮಲ್ಲಿ 3 ಮೀನಿದೆ. ಬೇರೆ ಯಾವ ಮೀನು ತಂದು ಹಾಕಿದರೂ ಕೂಡ ಈ 3 ಮೀನು ಕಚ್ಚಿ ಸಾಯಿಸ್ಬಿಡುತ್ತೆ. ಹಂಗಾಗಿ ನಾನು ಬೇರೆ ಮೀನುಗಳನ್ನ ಹಾಕಿಲ್ಲ. ಮುಂಚೆ ಎಲ್ಲ ಒಂದು 7-9 ಈ ರೀತಿ ಇತ್ತು, ಎಲ್ಲ ಸತ್ತೋಗ್ಬಿಡ್ತು. ಅದರಲ್ಲಿ ಒಂದು ಆಕ್ಸಿಜನ್ದೊಂದು ಇದಿದೆ, ಸ್ವಲ್ಪ ಕಲ್ಲುಗಳು, ಒಂದು ಕ್ರೊಕೊಡೈಲ್. ಸೊ ಇಷ್ಟೇ, ತುಂಬ ಏನು
ಗ್ರ್ಯಾಂಡಾಗಿ ಅರೇಂಜ್ ಮಾಡಿಲ್ಲ, ಆರ್ಗನೈಸ್ ಮಾಡಿಲ್ಲ, ಸಿಂಪಲಾಗಿ ಆರ್ಗನೈಸ್ ಮಾಡಿದೆ. ಮುಂಚೆ ಮಾಡಿದ್ದನ್ನು ನಾನು ಫಿಶ್ಗಳು ಸತ್ತೋಗ್ತಾಯಿತ್ತು ಅಂತ ಎಲ್ಲ ತೆಗ್ದು ಬಿಸಾಡಿಬಿಟ್ಟೆ. ಅದಾದ ನಂತರ ಇದೊಂದು ಸ್ಪೀಕರ್ ಈ ಸ್ಟೂಲ್ ಮೇಲೆ ಇಟ್ಟಿದ್ದೀನಿ ಈ ಸ್ಪೀಕರ್ನ. ಹಾಗೆ ಇಲ್ಲೊಂದು ವಾಸ್, ಇಲ್ಲಿ ನಮ್ಮ ಸನ್ ಡೈರೆಕ್ಟ್ ಮೇಲೆ ಒಂದು ವಾಸ್ ಇಟ್ಟಿದ್ದೀನಿ. ಓಕೆ, ಅಲ್ಲಿಂದ ಬಂದರೆ ಫ್ರೆಂಡ್ಸ್ ಅಲ್ಲಿರೋ ಬಟರ್ಫ್ಲೈ ಎಲ್ಲ ತನುನೇ ಮಾಡಿರೋದು. ಗೋಡೆ ಚೆನ್ನಾಗಿಲ್ಲ, ಹಂಗಾಗಿ ಲುಕ್ಕಾಗಿ ಕಾಣಿಸ್ತಾ ಇಲ್ಲ. ಅದ್ರ ಮೇಲೆ ಒಂದು ಡಾಲ್ ಇಟ್ಟಿದ್ದೀನಿ ನೋಡಿ. ಆ ಕಡೆ ಈ ಕಡೆ 2 ಸ್ಪೀಕರ್. ಇದು ನಮ್ಮ ಟಿ ವಿ. ನಮ್ಮ ಟಿ ವಿಗೆ ಬರಾಬರಿ 6 ವರ್ಷ ಆಯಿತು. ಹೌದು, 6 ವರ್ಷ ಆಗ್ತಾ ಬಂತು. 6 ವರ್ಷದಿಂದನೂ ತುಂಬ ಚೆನ್ನಾಗಿದೆ. ಪ್ಯಾನಾಸೋನಿಕ್ ಕಂಪ್ನಿ, 32 ಇಂಚಸ್ ಇದು. ಅದಾದಮೇಲೆ ಇದು ನಮ್ಮ ವಾಷಿಂಗ್ ಮಿಷಿನ್. ಸೊ ವಾಷಿಂಗಿಗೆ ಬಟ್ಟೆಗಳಿದೆ, ವಾಶ್ ಮಾಡಬೇಕು. ವಾಷಿಂಗ್ ಮಿಷಿನ್ ಮೇಲೆ ಲಿಕ್ವಿಡ್ಡು, ಕೊಕೊನೆಟ್ ಆಯಿಲು, ಸ್ಯಾನಿಟೈಸರ್ ಈ ರೀತಿ ಇಟ್ಟಿದ್ದೀನಿ. ಆ ಕಡೆ ರಂಗೋಲಿ, ಅರಿಶಿನ, ಕುಂಕುಮ ಇಟ್ಟಿದ್ದೀನಿ. ಎಲ್ಲೂ ಜಾಗ ಇಲ್ದಿರೋದ್ರಿಂದ ಇರೋವಷ್ಟು ಜಾಗದಲ್ಲೇ ಇಷ್ಟನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲೆಲ್ಲ ನೀಟಾಗಿ ಪ್ಲಾಸ್ಟಿಂಗ್ ಮಾಡಿದ್ಮೇಲೆ ಇನ್ನೊಮ್ಮೆ ನಾನು ಹೋಮ್ ಟೂರ್ ಮಾಡ್ತೀನಿ. ನೀವು ತುಂಬ ಕೇಳ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಮ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಟಾಯ್ಲೆಟ್. ಒಂದು ಗೀಝರ್ ಕೂಡ ಹಾಕ್ಸ್ಕೊಂಡಿದ್ದೀವಿ. ಮನೆಗೆ ಏನೆಲ್ಲ ಬೇಕೋ ಅಷ್ಟನ್ನಂತೂ ಫೆಸಿಲಿಟಿ ಮಾಡಿದ್ದೀವಿ. ಟೈಲ್ಸ್ ಹಾಕ್ಸ್ಬೇಕು ಅಂತೇಳಿ ಈ ರೀತಿ ಮಾಡ್ದು, ಬಟ್ ಅವರು ಪ್ಲಂಬರ್ ಬಂದ್ಬಿಟ್ಟು ಗ್ರೂ ಹೊಡೆದ್ಬಿಟ್ಟು ಪೈಪನ್ನ ಕೂರಿಸಿಲ್ಲ, ಮೇಲೆ ಕೂರಿಸಿ ಹೋಗ್ಬಿಟ್ರು. ಅದೊಂದು ನನಗೆ ಬೇಜಾರಿದೆ. ಮತ್ತೆ ನಾವು ಪ್ಲಾಸ್ಟಿಂಗ್ ಮಾಡಿಸ್ಬೇಕಾದ್ರೆ ಮತ್ತೆ ಅದನ್ನು ಗ್ರೂ ಹೊಡೆದು ನಲ್ಲಿಗಳನ್ನೆಲ್ಲ ಫಿಕ್ಸ್ ಮಾಡಬೇಕು, ಅದೊಂದು ಪ್ರಾಬ್ಲಮ್ ಇದೆ. ಮಾಮೂಲಿ ಇದು ಇಂಡಿಯನ್ ಟಾಯ್ಲೆಟ್ ಬರುತ್ತಲ್ಲ ಆ ರೀತಿ. ಅಲ್ಲಿಂದ ನೋಡಿ, ಇದು ವಾಷಿಂಗ್ ಮಿಷಿನ್ಗೋಸ್ಕರ ಕಲೆಕ್ಷನ್ ಮಾಡ್ಕೊಂಡಿದ್ದೀವಿ ನಲ್ಲಿ. ಹಾಗೆ ವಾಷಿಂಗ್ ಮಿಷಿನಿಂದ ಗಲೀಜು ನೀರು ಹೋಗೋಕ್ಕೆ ಈ ರೀತಿ ಪೈಪ್ ಕೊಟ್ಟು ನೀರು ಹೋಗುತ್ತೆ. ಸೊ ಇದು ವಾಷಿಂಗ್ ಮಿಷಿನ್, ಇದು ಗೀಝರ್ಗೆ. ನನ್ನ ಹಸ್ಬೆಂಡೇ ವೈರಿಂಗ್ ಎಲ್ಲ ಮಾಡಿದ್ದು, ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇಲ್ಲಿಂದ ನೋಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ನಮ್ಮ ಮೇಡಮ್ ಅವ್ರು ಕೂತಿದ್ದಾರೆ ನೋಡಿ. ಈ ಫ್ರಂಟ್ ಗೋಡೆ ನಾನು ಆಗಲೇ ಹೇಳ್ದಾಗೆ ಇದು ತೆಗೆದ ಮೇಲೆ ನಾವು ಬೇರೆದೊಂದು ಒಳ್ಳೆ ಡೋರು ಮತ್ತು ಒಂದು ಒಳ್ಳೆ ಕಿಟಕಿ ಇಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಳೆ ಗೋಡೆನ ಹಾಗೆ ಬಿಟ್ಟು ಪ್ಲಾಸ್ಟಿಂಗ್ ಮಾಡಿದ್ದೀವಿ. ಸದ್ಯಕ್ಕೆ ನಾವು ಇರೋ ಸಿಚುವೇಷನಲ್ಲಿ ಸದ್ಯಕ್ಕೆ ಇದನ್ನೇನು ಮಾಡಲ್ಲ. ಇರೋಕ್ಕೆ ಇಷ್ಟು ಮಾಡ್ಕೊಂಡಿದ್ದೆ ದೊಡ್ಡ ವಿಷಯ. ನಿಜ ಹೇಳ್ಬೇಕಂದ್ರೆ ದೇವ್ರ ದಯೆಯಿಂದ ಏನೇನು ಅಂದ್ಕೊಂಡು ಅದೆಲ್ಲ ಸುಲಭವಾಗಿ ನಡೀತಾ ಬಂತು. ಹಂಗಾಗಿ ಇಷ್ಟು ಮನೆ ಅಂತೂ ರೆಡಿ ಆಯಿತು. ಓಕೆ, ಸ್ಕ್ರೀನು ದೇವ್ರ ಮನೆಗೂ ಹಾಕಿದ್ದೀನಿ, ಹಾಗೆ ಇಲ್ಲಿಗೂ ಒಂದು ಸ್ಕ್ರೀನ್ ಹಾಕಿದ್ದೀನಿ ನಾನು. ಓಕೆ, ಇದು ಹಳೆ ಸ್ಕ್ರೀನ್ಗಳೇ, ಆ ಹಳೆ ಮನೆಯಲ್ಲಿ ಇದ್ದಿದ್ದ ಸ್ಕ್ರೀನ್ಗಳೇ. ಅದಾದ ನಂತರ ಇದು ನಮ್ಮ ರೂಮ್ ಥರ ಅರೇಂಜ್ ಮಾಡ್ಕೊಂಡಿದ್ದೀವಿ. ಓಕೆ, ಅಲ್ಲಿ ಒಂದು LED ಬಲ್ಪ್ ಹಾಕಿದ್ದೀವಿ. ಈ ಕಡೆ ಒಂದು ಬೆಡ್ ಲೈಟು. ಫ್ರೆಂಡ್ಸ್, ಏನಾಯಿತು ಅಂದರೆ ನೋಡಿ, ಈ ಗೋಡೆಗೆ ಪ್ಲಾಸ್ಟಿಂಗ್ ಆಗಿಲ್ಲ. ಆ ಮೇಲೆ ಏನು ಕಾಣಿಸ್ತದೆ ನೋಡಿ, ಅಲ್ಲಿ ಆ ಸಂದಿ ಎಲ್ಲ ಕರೆಕ್ಟಾಗಿ ಗಾರೆಯವರು ಕವರ್ ಮಾಡಿಲ್ಲ. ಸಣ್ಣ ಸಣ್ಣ ಇಲಿಗಳು ಬರುತ್ತೆ. ಅದೊಂದು ನಮಗೆ ತುಂಬ ದೊಡ್ಡ ಹಿಂಸೆ ಆಗಿದೆ ಈ ಮನೆಯಲ್ಲಿ. ಎಷ್ಟೊತ್ತಿಗೆ ನಾನು ದುಡ್ಡು ಅರೇಂಜ್ ಮಾಡಿಕೊಂಡು ಇದನ್ನೆಲ್ಲ ಪ್ಲಾಸ್ಟಿಂಗ್ ಮಾಡಿಸ್ತೀನೋ ಗೊತ್ತಿಲ್ಲ. ಗಾರೆಯವರು ಯಾರೂ ಸರಿಯಾಗಿ ಸಿಗದೆ ನನಗೆ ತುಂಬ ತೊಂದರೆ ಆಯಿತು. ಹಾಗೆ ನೋಡಿ, ಅಲ್ಲೂ ಕೂಡ ಸರಿಯಾಗಿ ನೀಟಾಗಿ ಇದು ಮಾಡಿಲ್ಲ. ಇಲಿಗಳು ಓಡಾಡ್ಬೇಕಾದ್ರೆ ಸಮ್ಟೈಮ್ಸು ಸಣ್ಣ ಸಣ್ಣ ಕಲ್ಲುಗಳು, ಮರಳು ಚೂರು ಅದನ್ನೆಲ್ಲ ಬೀಳಿಸ್ತಾ ಇರುತ್ತೆ. ಓಕೆ, ಇಲ್ಲಿಂದ ಬಂದುಬಿಡೋಣ. ಹಾಗೆ ಈ ಗೋಡೆನೂ ಅಷ್ಟೇ ಫ್ರೆಂಡ್ಸ್, ಇದು ಹಳೆ ಗೋಡೆ ಇತ್ತಲ್ಲ ಅದೇ ಗೋಡೆ, ಅಲ್ಲಿಂದ ಈ ರೀತಿ ಕವರ್ ಮಾಡಿದ್ವಿ. ಯಾಕೆಂದರೆ ನಾವು ಲಾಕ್ಡೌನ್ ಟೈಮಲ್ಲಿ ಬಂದಾಗ ಈ ಗೋಡೆನ ಕಟ್ಸಿದ್ವಿ, ಅದೇ ಗೋಡೆ. ಇದನ್ನು ಮಾತ್ರ ಬಿಟ್ಟಿದ್ದೀವಿ. ಇನ್ನೂ ನೋಡಿ, ಇಲ್ಲೂ ಕೂಡ ಸರಿಯಾಗಿ ಕವರ್ ಮಾಡಿಲ್ಲ. ಅಲ್ಲಿಗೆಲ್ಲ ಕ್ಲೀನಾಗಿ ಪ್ಲಾಸ್ಟಿಂಗ್ ಮಾಡಿದಾಗ ಚೆನ್ನಾಗಾಗುತ್ತೆ. ನಾನು ಏನು ತಪ್ಪು ಮಾಡಿದೆ ಅಂದರೆ ಫ್ರೆಂಡ್ಸ್, ಈ ಗೋಡೆ ಏನಿದೆ, ಈ ಗೋಡೆನ ಬೀಳಿಸ್ಬೇಕಿತ್ತು. ಈ ಗೋಡೆ ಬೀಳಿಸ್ಬಿಟ್ಟು ಈ ದೇವ್ರ ಮನೆ ಏನಿದೆ, ಈ ದೇವ್ರ ಮನೆ ಸ್ಟ್ರೈಟ್ ಇಲ್ಲಿಗೆ, ಅಂದರೆ ನೋಡಿ ಆ ದೇವ್ರ ಮನೆಯಿಂದ ನೋಡಿ ಈ ಗೋಡೆ ಇದೆಯಲ್ಲ, ಈ ಗೋಡೆ ತನಕ ಇಲ್ಲಿಗೆ ಹಿಂಗೆ ಅಡ್ಡವಾಗಿ ಗೋಡೆ ಕಟ್ಸ್ಬಿಟ್ಟು ಹೈಟಾಗಿ ಇಲ್ಲಿ ಓಪನ್ ಮಾಡಿ ಅದ್ರ ಫುಲ್ಲು ಜಾಗ ಫ್ರೀ ಮಾಡ್ಕೋಬೇಕಿತ್ತು. ಹಾಲ್ ಸಾಕಾಗೋದು ಇಷ್ಟು, ಒಂದು ದಿವಾನ, ಒಂದೆರಡು ಚೇರು ಇದೆಲ್ಲ ಇಟ್ಕೊಳ್ಳೋಕೆ ಸಾಕಾಗೋದು. ಸ್ಟಿಚಿಂಗ್ ಮಿಷಿನ್ ಎಲ್ಲ ಬೇಕಾದರೆ ನಾವು ರೂಮ್ ಥರ ಮಾಡಿಕೊಂಡು ಒಳಗಡೆ ಇಟ್ಕೋಬೋದಿತ್ತು. ಸೊ ನಾನು ಅದೊಂದು ಮಿಸ್ಟೇಕ್ ಮಾಡಿಬಿಟ್ಟೆ. ನನಗೆ ಅಷ್ಟೊಂದು ಐಡಿಯಾ ಬರಲಿಲ್ಲ. ಅದು ಅಲ್ಲದೆ ನನಗೆ
ಮನೇನ ಇಷ್ಟೆಲ್ಲ ಮಾಡಿಸ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ದೇವ್ರ ದಯೆಯಿಂದ ಹೆಂಗೆಂಗೋ ಆ ತಾಯಿ ದಯೆಯಿಂದ ಇಷ್ಟೆಲ್ಲ ನಡೆದೋಯ್ತು. ಇಲ್ಲಿಗೊಂದು ಗೋಡೆ ಕಟ್ಟಿ ಇಲ್ಲಿಗೆ ಈ ರೀತಿ ಅಡ್ಡ ಗೋಡೆ ಕಟ್ಟಿ ಈ ಕಡೆಗೊಂದು ಓಪನ್ ಮಾಡಿದ್ರೆ ಅದು ಸಪ್ರೇಟ್ ಬೆಡ್ರೂಮ್ ಆಗಿಬಿಡೋದು. ನನಗೆ ಅವಾಗ ಆಗಲಿಲ್ಲ. ನೋಡೋಣ ಮುಂದೆ ಯಾವತ್ತಾದರೂ ನಮಗೆ ಸಾಧ್ಯ ಆದಾಗ ಆ ರೀತಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ಒಂದು ಟೇಬಲ್ ಇಟ್ಟಿದ್ದೀನಿ. ಸೊ ನೋಡಿ, ಅಲ್ಲಾದಮೇಲೆ ಒಂದಷ್ಟು ಬೆಡ್ಶೀಟು ಅದು ಇದು ಇಟ್ಟಿದ್ದೀನಿ. ಅದಾದ ನಂತರ ಇಲ್ಲಿ ಈ ಬಿಚ್ಚಿರೋ ಬಟ್ಟೆಗಳನ್ನೆಲ್ಲ ಹ್ಯಾಂಗರ್ ಥರ ಹಾಕ್ಕೊಳಕ್ಕೆ ಹ್ಯಾಂಗ್ ಮಾಡೋಕ್ಕೋಸ್ಕರ ಇದನ್ನು ತೊಗೊಂಬಂದು ಹಾಕಿದ್ದೀನಿ. ಇಲ್ಲಿ ಒಂದೆರಡು ವ್ಯಾನಿಟಿಗಳು, ಹಾಗೆ ಈ ಪೌಚ್ ನಾನೇ ಮಾಡಿದ್ದು. ಇದರಲ್ಲಿ ಏನಾದರೂ ಇಟ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಒಂದಷ್ಟು ಬ್ಯಾಗ್ಸ್, ಶ್ರಗ್, ಹಾಗೆ ಈ ಥರದ್ದೆಲ್ಲ ಇಲ್ಲಿ ಇದು ಮಾಡೋಕ್ಕಿದ್ದೀನಿ. ಹಾಗೆ ಇಲ್ಲೊಂದು ಕಿಟಕಿ ಇದೆ. ಇಲ್ಲಿ ಸ್ವಲ್ಪ ಬೆಳಕು ಚೆನ್ನಾಗಿ ಬರುತ್ತೆ. ಇಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಅಡುಗೆ ಮನೆ ಕಿಟಕಿಲೂ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ಒಂದಷ್ಟು ಬಟ್ಟೆಗಳನ್ನ ಹಾಗೆ ಹಾಕ್ಬಿಟ್ಟಿದ್ದೀನಿ. ಯಾಕೆಂದರೆ ಹೊರಗಡೆ ಜಾಗ ಇರಲ್ಲ ಸಮ್ಟೈಮ್ಸು. ಅಂದರೆ ಒಣಗಿರುತ್ತೆ. ಒಣಗಿದ ಮೇಲೆ ಸ್ವಲ್ಪ ಮೆತ್ತಗಿದ್ರೆ ಈ ರೀತಿ ತಂದು ಹಾಕಿದ್ದೀನಿ, ತೆಗಿತೀನಿ. ಹಾಗೆ ನನಗೆ ಒಂದೇ ಬೀರು ಇರೋದ್ರಿಂದ ಜಾಗ ಸಾಕಾಗಲ್ಲ, ಬಟ್ಟೆ ಇಡೋಕ್ಕೆ ಜಾಗ ಸಾಕಾಗಲ್ಲ. ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಈ ಮನೆಯಲ್ಲಿ ಇನ್ನೂ ಒಂದು ಬೀರು ತಂದರೆ ಇಡೋಕ್ಕೆ ಜಾಗ ಇಲ್ಲ. ಈ ಮುಂಚೆ ನಾನು ಹೇಳಿದ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಅಂದರೆ ಬೆಡ್ರೂಮ್ ದೊಡ್ಡದಾಗಿ ಮಾಡಿದರೆ ನಾವು ಸ್ಟೆಪ್ ಥರ ಕಟ್ಟಿಸ್ಕೊಂಡಿದ್ರೆ ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕಾಗೋದು. ಈ ಟೇಬಲ್ ಅಡಿಯಲ್ಲಿ ಐರನ್ ಬಾಕ್ಸ್, ಒಂದಷ್ಟು ಡ್ರೆಸ್ಸಿಂಗ್ದು ಮೆಟೀರಿಯಲ್ಸು, ಡ್ರೆಸ್ಸಿಂಗ್ ಟೇಬಲ್ ಥರ ಯೂಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ತನು ಓದ್ಕೊಳ್ಳೋಕ್ಕಾಗುತ್ತೆ ಅಂತೇಳಿ ನಾನು ಈ ಟೇಬಲ್ನ ಈ ರೀತಿ ಅರೇಂಜ್ ಮಾಡಿದ್ದೀನಿ. ರೂಮ್ ಓವರಾಲ್ ಈ ರೀತಿ ಇದೆ. ಸೊ ಈ ಬೀರು ಈ ಕಡೆಗೆ ಬಂದು, ಹಾಗೆ ಇಲ್ಲಿ 2 ಚೇರ್ ಇಲ್ಲೇ ಇಟ್ಟಿದ್ದೀನಿ. ಇಲ್ಲಿ ಕೂತ್ಕೊಳಕ್ಕಾಗುತ್ತೆ, ತನು ಓದೋಕ್ಕಾಗುತ್ತೆ ಅಂತ ಬೇಕಾದಾಗ ಹಾಲಲ್ಲಿ ಇಟ್ಕೊತೀನಿ. ಫ್ರೆಂಡ್ಸ್, ಹಾಗೆಯೇ ನೋಡಿ, ಇಲ್ಲಿಗೆ ಈ ರೀತಿ ಅಡ್ಡವಾಗಿ ಗೋಡೆ ಕಟ್ಟಿಸಿದ್ರೆ ಇದು ಸಪ್ರೇಟಾಗಿ ಬೆಡ್ರೂಮ್ ಆಗೋದು. ಬಟ್ ನಾನು ಈ ರೀತಿ ಇರಲಿ ಅಂತ ಕಟ್ಟಿಸ್ಕೊಂಡೆ. ಬಟ್ ಆಗಿನ ಸಿಚುವೇಷನಲ್ಲಿ ಯಾವುದು ಕೂಡ ನಮಗೆ ಸರಿಯಾಗಲಿಲ್ಲ. ಹಂಗಾಗಿ ಇಷ್ಟ ಆಗಿದ್ದು ದೊಡ್ಡ ವಿಷಯ. ಇದಾದ ನಂತರ ನೋಡಿ, ಇಲ್ಲಿ ಈ ರೀತಿ ಒಂದು ಗೋಡೆ ಅಡ್ಡಲಾಗಿ ಓಪನ್ ಕಿಚನ್ ಥರ ಮಾಡಿದ್ದೀನಿ. ಇದು ನನ್ನ ಕಿಚನ್. ಸೊ ಕಿಚನ್ ಟೂರ್ ಮಾಡ್ತೀನಿ, ಆವಾಗ ನಾನು ಡೀಟೇಲಾಗಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ನಮ್ಮ ಮನೆ ಹೇಗಿದೆ ಹಾಗೆಯೇ ನಾನು ತೋರಿಸಿದ್ದೀನಿ. ಯಾವುದೇ ರೀತಿ ಮುಚ್ಚುಮರೆ ಇಲ್ಲ. ಇನ್ನೂ ನಮ್ಮ ಮನೆ ಫುಲ್ಲು ರೆಡಿ ಮಾಡ್ಕೊಂಡ್ಮೇಲೆ ಮತ್ತೊಮ್ಮೆ ನಾನು ಹೋಮ್ ಟೂರ್ ಮಾಡ್ತೀನಿ. ಇಷ್ಟ ಆಗಿದ್ದು ದೇವ್ರ ದಯೆ. ನಾವು ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದಾಗ ನಮ್ಮ ಸಿಚುವೇಶನ್ ಹೇಗಿತ್ತು ಅಂತ ನಾನು ಹೇಳ್ಕೊಳ್ತಾ ಬಂದಿದ್ದೀನಿ. 3-4 ವರ್ಷದಿಂದ ನಮ್ಮ ಪರಿಸ್ಥಿತಿ ಅಂತೂ ತುಂಬ ಹದಗೆಟ್ಟಿತ್ತು. ತುಂಬ ಕಷ್ಟದ ಸಂದರ್ಭದಲ್ಲೇ ನಾವು ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ಬಂದ್ವಿ. ದೇವ್ರ ದಯೆಯಿಂದ ಇರೋದಕ್ಕೆ ಇಷ್ಟಂತೂ ಯಾವುದೇ ಹಂಗಿಲ್ಲದೆ ಇಷ್ಟಂತೂ ಮನೆ ಕಟ್ಕೊಂಡು ಬಾಡಿಗೆಗಳು ಕಟ್ಟದೆ ಇದ್ದೀವಿ. ಸೊ ನೀರಿನ ವ್ಯವಸ್ಥೆನೂ ಸಾಧ್ಯವಾದಷ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಟ್ಯಾಂಕನ್ನು ಮಾಡಿಸ್ಕೊಂಡಿಲ್ಲ, ಡ್ರಮ್ಮು ಇದು ಮಾಡ್ಕೊಂಡಿದ್ದೀನಿ. ಆ ಡ್ರಮ್ಮಲ್ಲಿ ತುಂಬ್ಕೊಂಬಿಟ್ಟು ನಾನು ಮೇಲಕ್ಕೆ ನೀರು ಏರಿಸ್ಕೊತೀನಿ. ನೀರು ಚೆನ್ನಾಗಿ ಬರುತ್ತೆ ಇಲ್ಲಿ. ಬಟ್ ಲಾಸ್ಟ್ 2 ಡೇಸ್ ಬ್ಯಾಕು ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು. 4-5 ಡೇಸಿಂದ ನೀರಿರಲಿಲ್ಲ. ಸೊ ಈಗ ಕರೆಕ್ಟಾಗಿ ಬರ್ತಾಯಿದೆ. ಫ್ರಂಟಲ್ಲೂ ನೀರು ಬರುತ್ತೆ ಮತ್ತು ಹಿಂದ್ಗಡೆನೂ ಕೂಡ ನೀರು ಬರುತ್ತೆ. 2 ಕಡೆನೂ ಸ್ವಲ್ಪ ಅರೇಂಜ್ ಆಗುತ್ತೆ ನೀರು. 500 ಲೀಟ್ರು ನಾನು ಟ್ಯಾಂಕನ್ನ ಮೇಲೆ ಇಡಿಸಿದ್ದೀನಿ. ಅದನ್ನು ಕೂಡ ನಾನು ಇದರಲ್ಲಿ ತೋರಿಸ್ತೀನಿ, ಲಾಸ್ಟಲ್ಲಿ ತೋರಿಸ್ತೀನಿ. 500 ಲೀಟ್ರದ್ದು ನಾನು ಟ್ಯಾಂಕ್ ಇಡಿಸಿದ್ದೀನಿ. ಅದು 2 ಡೇಸ್ ನನಗೆ ಕರೆಕ್ಟಾಗಿ ಬರುತ್ತೆ. 2 ಡೇಸ್ ಅಂದರೆ ಇವತ್ತು ತುಂಬಿದರೆ ನಾಳೆ ಮತ್ತು ನಾಡಿದ್ದು ಬೆಳಗ್ಗೆಗೆ ಖಾಲಿ ಆಗಿಬಿಡುತ್ತೆ. ನಾಡಿದ್ದು ಬೆಳಗ್ಗೆ ಹೊತ್ತಿಗೆ ಮತ್ತೆ ತುಂಬ್ಕೋಬೇಕು. ಅಲ್ಲಿ ಡ್ರಮ್ಮಲ್ಲಿ ಸ್ವಲ್ಪ ನೀರಿರುತ್ತೆ ಮತ್ತು ಅದನ್ನು ಕೂಡ ನಾನು ಮೇಲಕ್ಕೆ ಹಾಕ್ಕೊತೀನಿ. ಸೊ ಈ ರೀತಿ ನೀರನ್ನು ಅರೇಂಜ್ ಮಾಡ್ಕೊತಿದ್ದೀನಿ. ಇಲ್ಲಿ ಟ್ಯಾಂಕ್ ಮಾಡ್ಕೊಳ್ಳೋಕ್ಕೂ ನನಗೆ ಜಾಗ ಇಲ್ಲ. ಸೊ ಫ್ರೆಂಡ್ಸ್, ಜಾಗ ಇಲ್ಲ ಅನ್ನೋದಕ್ಕಿಂತ ಆವಾಗ ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಏನೂ ಇರಲಿಲ್ಲ. ಮನೇನ ಕಟ್ಕೋತೀವಿ ಅನ್ನೋದೇ ಇರಲಿಲ್ಲ. ತುಂಬ ಹಿಂಸೆ ಆಗ್ತಿತ್ತು ಅಂಥೇಳಿ ಹೇಗೇಗೋ ಕಾಸನ್ನೆಲ್ಲ ಹೊಂದಿಸ್ಬಿಟ್ಟು ಇಷ್ಟು ಮನೇನ ನಾವು ಮಾಡ್ಕೊಂಡ್ವಿ. ಮುಂಚೆನೇ ನಾವು ಮನೆ ಕಟ್ಟೋ ಪ್ಲ್ಯಾನ್ ಇದ್ದಿದ್ರೆ ನಾನು ಎಲ್ಲಾದರೂ ಒಂದು ಕಡೆ ಈಶಾನ್ಯ ಮೂಲೆಗೆ ನಾನು ಟ್ಯಾಂಕ್ ಮಾಡಿಸ್ಕೊತಿದ್ದೆ. ಅದು ಅಲ್ಲದೆ ಸ್ವಂತಕ್ಕೆ ನಲ್ಲಿ ಇಲ್ಲ. ಇಲ್ಲಿ ಹಿಂದ್ಗಡೆ ನಲ್ಲಿ ಇದೆ, ಅದು 3 ಮನೆಗೂ ಕೂಡ ನಲ್ಲಿ. ಹಾಗೆ ರೋಡಲ್ಲೂ ಕೂಡ ಮುಂದೆನೂ ನಲ್ಲಿ ಇದೆ, ಅದು ಈ 3 ಮನೆಗೇ ನಲ್ಲಿ. ಅದರಲ್ಲೇ ನೀರು ಅರೇಂಜ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನಲ್ಲಿಗೆ ಕಲೆಕ್ಷನ್ ಬಿಟ್ಟಿದ್ದಾರೆ. ಅದು ಬಂದ ಮೇಲೆ ಸೊ ನಾವು ಇದೆಲ್ಲ ಬಿಚ್ಚಿದ ಮೇಲೆ ಮುಂದೆ ನೋಡೋಣ. ಒಂದು ಟ್ಯಾಂಕ್ ಮಾಡ್ಸೋಕ್ಕೆ ಎಲ್ಲಾದರೂ ಜಾಗ ಅರೇಂಜ್ ಆದರೆ ಮಾಡ್ಕೊಳ್ಳೋದು. ಇದು ಚಿಕ್ಕದಾದ ಜಾಗ. ಚಿಕ್ಕದಂದರೆ ಹಿಂಗೆ 20 ಅಡಿ, ಹಿಂಗೆ 16. ಇಲ್ಲಿ ಮುಂಚೆನೇ ಅವ್ರದ್ದು ಟಾಯ್ಲೆಟಿಗೆ ಇದು ಬಂದಿರೋದ್ರಿಂದ, ಚೇಂಬರ್ ಬಂದಿರೋದ್ರಿಂದ ಜಾಗ ಬಿಟ್ಟಿದ್ದೀವಿ. ಯಾಕಂದರೆ ರಿಲೇಟಿವ್ಸ್ ಆಗಿರೋದ್ರಿಂದ ನಾವು ಯಾವುದೇ ರೀತಿ ಮಾತಾಡೋಕ್ಕಾಗಲ್ಲ. ಇಲ್ಲೂ ಕೂಡ ನನಗೆ ಇನ್ನೂ 1-1.5 ಅಡಿ ಈ ಗೋಡೆಯಲ್ಲಿ ಜಾಗ ಹೋಗಿದೆ. ಬಟ್ ಏನು ಮಾಡೋಂಗಿಲ್ಲ. ಅವರಿಗೆ ಚೇಂಬರ್ ಇರೋದ್ರಿಂದ
ಅವರು ಅದನ್ನೆಲ್ಲ ಬಿಡ್ಸೋಕ್ಕೆ ಅವ್ರಿಗೆ ಆಗಲ್ಲ ಹಾಗೆ ಹೇಗೆ ಅಂದ್ಕೊಂಡು ಬಿಟ್ಬಿಟ್ಟಿದ್ದೀನಿ, ನಾನು ಹೋಗಲಿ ಅಂತ ಬಿಟ್ಬಿಟ್ಟೆ. ಓಕೆ ಫ್ರೆಂಡ್ಸ್, ನನ್ನ ಚಿಕ್ಕ ಮನೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.